ಸಮಸ್ಯೆಗಳು ನಮಸ್ಕಾರ. ಇವತ್ತಿನ ವಿಶೇಷ ವಿಡಿಯೋ ಏನಪ್ಪಾ ಅಂತಂದ್ರೆ, ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಲೆಮನ್ ಪ್ಲಾಂಟ್ಸ್ ಬಗ್ಗೆ ಮತ್ತೆ ರೀಸ್ಟಾಕ್ ಆಗಿರೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆಲ್ರೆಡಿ ಸೀಸನ್ ಸ್ಟಾರ್ಟ್ ಆಗಿದೆ. ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಲೆಮನ್ ಪ್ಲಾಂಟ್ಸ್ ಮತ್ತೆ ಸ್ಟಾಕ್ ತರಿಸಿದೀವಿ. ಸೊ ಇಲ್ಲೂ ಸ್ಟಾಕ್ ಇದೆ, ಕಂಪ್ಲೀಟ್ ಆಗಿ ನೋಡಬಹುದು. ಸೊ ಆ ಕಡೆನೂ ಕೂಡ ಸ್ಟಾಕ್ ಇರೋ ಅಂತದ್ದು. ಸೊ ಇಲ್ಲಿ ಇವಾಗ ಪ್ರೆಸೆಂಟ್ ಏನ್ ತರಿಸಿದ್ವಿ ಗಿಡ, ಇವಾಗ ನಮ್ಮ ಹತ್ರ ಇರೋ ಅಂತದ್ದು 2,500 3,000 ಗಿಡ ಇರೋ ಅಂತದ್ದು. ಸೊ ಈ ತರ ಸ್ಟಾಕು ಇವಾಗಲೇ ಬಂದಿದೆ. ಸೊ ಇದು ಆಲ್ ಸೀಸನ್ ವೆರೈಟಿ ಕಾಕ್ಸಿ ಲೆಮನ್ ಅಂತ ಹೇಳಿ ಕರಿತೀವಿ. ಈ ಕಾಕ್ಸಿ ಲೆಮನ್ ವೆರೈಟಿ ತುಂಬಾ ಜನಕ್ಕೆ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದೀವಿ. ಲಾಸ್ಟ್ ಇಯರ್ ಇಂದನೂ ಕೂಡ ವಿಡಿಯೋನ ತೋರಿಸಿದ್ವಿ. ಸೊ ಈ ಸಲ ಹೊಸದಾಗಿ ನೋಡ್ತಾ ಇರೋರಿಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಇದ್ದೀನಿ. ಸೊ ಆಲ್ ಸೀಸನ್ ವೆರೈಟಿ ಕಾಕ್ಸಿ ವೆರೈಟಿ ಬಂದು ಏರ್ ಲೇಯರ್ ಪ್ಲಾಂಟ್ಸ್ ಬರುತ್ತೆ. ವರ್ಷ ಪೂರ್ತಿ ಕಾಯಿ ಬಿಡೋ ಗಿಡ ಆಗಿದೆ. ಈ ಗಿಡ ನೀವು ಪ್ಲಾಂಟೇಶನ್ ಮಾಡಿ 6 ಮಂತ್ ಇಂದ ಕಾಯಿ ಶುರು ಆಗುತ್ತೆ. ಆದ್ರೆ ನೀವು ಚೆನ್ನಾಗಿ ಬೆಳೆಸ್ಕೊಂಡು 1 ಇಯರ್ ವರೆಗೂ ಅದ್ರಲ್ಲಿ ಬಂದಿರೋಂಥ ಫ್ಲವರ್ ಆಗಿರ್ಬೋದು, ಕಾಯಿ ಆಗಿರ್ಬೋದು ತೆಗೆದಾಕೊಂಡು ಆರಾಮಾಗಿ ನೀವು ಪ್ಲಾಂಟೇಶನ್ ಮಾಡ್ಕೊಂಡ್ರೆ 1 ಇಯರ್ ಇಂದಾನೆ ನೀವು ಆರಾಮಾಗಿ ಪ್ರೊಡಕ್ಷನ್ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇದು ಏರ್ ಲೇಯರ್ ಪ್ಲಾಂಟ್ ಆಗಿರೋದ್ರಿಂದ ನಿಮ್ಗೆ ಆರಾಮಾಗಿ ಒಂದು 10 ರಿಂದ 15 ವರ್ಷದವರೆಗೂ ನಿಮ್ಗೆ ಒಳ್ಳೆ ಇಳುವರಿನ ಕೊಡುತ್ತೆ. ಸೊ ಕಾಕ್ಸಿ ಲೆಮನ್ ಸೊ ನಿಮ್ಗೆ ವರ್ಷ ಪೂರ್ತಿ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಇರೋಂಥ ಒಂದು ಕಾಯಿ ಗಿಡ ಆಗಿದೆ. ಸೊ ಈ ಗಿಡ ಯಾವ ತರ ಒಂದು ಕಾಯಿ ಬರುತ್ತೆ ಅನ್ನೋದು ಕೂಡ ನಿಮ್ಗೆ ಡಿಸ್ಪ್ಲೇ ನಲ್ಲಿ ಸೈಡ್ ಅಲ್ಲಿ ತೋರಿಸ್ತಾ ಇದೀನಿ. ಸೊ ವರ್ಷ ಪೂರ್ತಿ ಕಾಯಿ ಬಿಡೋ ಅಂತ ಗಿಡ ಯಾವ ತರ ಒಂದು ಇಳುವರಿ ಕೊಡುತ್ತೆ ಅಂತ ಹೇಳಿ. ಸೊ ಈ ತರ ಗಿಡ 5 to 6 kg ಬ್ಯಾಗ್ ಅಲ್ಲಿ ಬರೀ ಏರ್ ಲೇಯರ್ ಪ್ಲಾಂಟ್ಸ್ ಬರುತ್ತೆ. ಸೊ 5 to 6 kg ಬ್ಯಾಗ್ ಅಲ್ಲಿ ಬಂದಿರೋ ಅಂತದ್ದು. ಸೊ ಈ ತರ ಗಿಡಗಳು ಸೊ ಆಲ್ ಸೀಸನ್ ವೆರೈಟಿನಲ್ಲಿ ನಿಮಗೆ ಏರ್ ಲೇಯರ್ ಪ್ಲಾಂಟ್ಸ್ ಆಗಿರುತ್ತೆ. ಸೊ ಈ ಗಿಡ ಇಲ್ಲಿಂದ ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ ಆಗಬೇಕಾದ್ರೆ ಮುಳ್ಳು ಬರಲ್ಲ. ಸೊ ಮುಳ್ಳು ಬರದೇ ಇರೋ ಕಾರಣ ಏನಪ್ಪಾ ಅಂದ್ರೆ ಏರ್ ಲೇಯರ್ ಮಾಡಿರೋದ್ರಿಂದ ಸೊ ಇದರಲ್ಲಿ ತಾಯಿ ಬೇರುಗಳು ಬರಲ್ಲ, ಬರೀ ತಂತಿ ಬೇರುಗಳು ನಿಮಗೆ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ತಂತಿ ಬೇರುಗಳು ಡೆವಲಪ್ಮೆಂಟ್ ಆಗೋದ್ರಿಂದ ಸೊ ಇದರಲ್ಲಿ ಮುಳ್ಳು ನಿಮಗೆ 0% ಆಗಿ ಕನ್ವರ್ಟ್ ಆಗುತ್ತೆ. ಸೊ ವರ್ಷ ಪೂರ್ತಿ ಕಾಯಿ ಬಿಡೋ ಅಂತ ಗಿಡ ಆಗಿದೆ. ಸೊ ನೀವು ಇವಾಗಲೇ ಪ್ಲಾಂಟೇಶನ್ ಮಾಡ್ಕೊಂಡು ಓಪನ್ ಲ್ಯಾಂಡ್ ಅಲ್ಲಿ ಪ್ಲಾಂಟೇಶನ್ ಮಾಡ್ಬೋದು, ಅಥವಾ ಅಡಿಕೆ ತೋಟದ ನಮ್ದು ತೋಟ ಇದೆ, ಅಡಿಕೆ ತೋಟ ಅಂತಂದ್ರೆ ಅದ್ರ ಬಾರ್ಡರ್ ಕೂಡ ನೀವು ಪ್ಲಾಂಟೇಶನ್ ಮಾಡ್ಕೊಬಹುದು. ಅಥವಾ ನಾವು ಏನಾದ್ರು ತೆಂಗಿನ ತೋಟ ಇದೆ ಅಂತಂದ್ರೆ ನೀವು ಆರಾಮಾಗಿ 12x12 ಅಥವಾ 15x15ಗೆ ನೀವು ಪ್ಲಾಂಟೇಶನ್ ಮಾಡ್ಕೊಂಡು ನೀವು ಕೂಡ ಉತ್ತಮ ಆದಾಯ ಗಳಿಸಲಿಕ್ಕೆ ವರ್ಷ ಪೂರ್ತಿ ನಿಮ್ಮ ಲೋಕಲ್ ಮಾರ್ಕೆಟಿಂಗ್ ಅಲ್ಲಿ ಲೆಮನ್ ನ ಮಾರ್ಕೆಟಿಂಗ್ ಮಾಡೋ ಅಂತ ಒಂದು ಕಾಕ್ಸಿ ಲೆಮನ್ ಗುಂಡು ಕಾಯಿ ಇರುತ್ತೆ. ಸೊ ವಿತ್ ಸೀಡ್ ಇರುತ್ತೆ, ವರ್ಷ ಪೂರ್ತಿ ಕಾಯಿ ಬರುತ್ತೆ. ಸೊ ನಿಮ್ಗೆ ಎಲ್ಲಾ ಸೀಸನ್ ಅಲ್ಲೂ ಕಾಯಿ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ತುಂಬಾನೇ ಒಂದು ವ್ಯಾಲ್ಯೂ ಸಿಗುತ್ತೆ ನಿಮ್ಗೆ. ಮಾರ್ಕೆಟಿಂಗ್ ಪರ್ಪಸ್ ತುಂಬಾ ಚೆನ್ನಾಗಿದೆ. ಸೊ ಇವತ್ತೇ ಪ್ಲಾಂಟೇಶನ್ ಮಾಡಿ 6 ಮಂತ್ ಇಂದ ನಿಮ್ಗೆ ಕಾಯಿ ಶುರು ಆದ್ರೆ ಮತ್ತೆ ನಿಮ್ಗೆ 1 ಇಯರ್ ಒಳಗಡೆ ನಿಮ್ಗೆ ಇಳುವರಿ ತಗೊಂಡು ನೀವು ಆರಾಮಾಗಿ ಮಾರ್ಕೆಟಿಂಗ್ ಅಲ್ಲಿ ಸೊ ನಿಂಬೆ ಗಿಡದಲ್ಲಿ ಮಾರಾಟನ ಮಾಡ್ಬೋದು. ಈ ಗಿಡ ವರ್ಷಕ್ಕೆ ಆರಾಮಾಗಿ ಒಂದು 15 ರಿಂದ 20 ಸಾವಿರ ಕಾಯಿ ಕೊಡುವಷ್ಟು ಕೆಪಾಸಿಟಿ ಇದೆ. ಸೊ ಈ ಗಿಡ ನಿಮ್ಗೆ ಒಂದು 15 ರಿಂದ 20 ಸಾವಿರ ಕಾಯಿ ಕೊಡ್ಬೇಕಂತಂದ್ರೆ ಒಂದು 3 ರಿಂದ 4 ವರ್ಷ ನಂತರ ಗಿಡ ಡೆವಲಪ್ಮೆಂಟ್ ಸ್ಟೇಜ್ ಗಿಡ ಎಷ್ಟು ದೊಡ್ಡದಿದೆ ಅನ್ನೋದ್ರ ಮೇಲೆ ಇದ್ರ ಇಳುವರಿ ಡಿಪೆಂಡ್ ಆಗುತ್ತೆ. ಹಾಗಂತ ಹೇಳಿ 15 ರಿಂದ 20 ಸಾವಿರ ಕಾಯಿ ನಿಮ್ಗೆ ಏನ್ ತೆಗಿತೀರಾ ಡಿಪೆಂಡ್ ನಿಮ್ಮ ಗಿಡನ ಯಾವ ತರ ನೀವು ಡೆವಲಪ್ಮೆಂಟ್ ಮಾಡಿದ್ರೆ ಇದಕ್ಕೆ ಏನ್ ಫರ್ಟಿಲೈಸರ್ ಕೊಟ್ಟಿರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ, ಈ ವಿಡಿಯೋದಲ್ಲಿ ಬರ್ತಾ ಇರೋ ನಂಬರ್ಗೆ ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ನ ಮಾಡ್ಕೊಂಡು ಬುಕಿಂಗ್ ಮಾಡ್ಕೋದು. ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಇದೆ. ಬಟ್ 5 ಗಿಡ 10 ಗಿಡ ದಯವಿಟ್ಟು ಯಾರು ಬುಕ್ ಮಾಡ್ಕೊಳಕ್ ಹೋಗಬೇಡಿ. ನಿಮ್ಮ ರೂಟ್ ನಲ್ಲಿ ಬರ್ತಾ ಇದೀವಿ ಅಂತ ವಿಡಿಯೋ ಮಾಡ್ತೀವಲ್ಲ, ಆವಾಗ ನೀವು ತಗೊಳ್ಳೋಂತ ಚಿಲ್ಲರೆ ಗಿಡನ ನಾವು ನಿಮ್ಗೆ ಕೊಡ್ತೀವಿ. 5 ಗಿಡ ಆಗಿರ್ಬೋದು 10 ಗಿಡ ಆಗಿರ್ಬೋದು. ಬಟ್ ಬಲ್ಕ್ ಕ್ವಾಂಟಿಟಿಲಿ ಬೇಕು ಅಂತ ಇವಾಗಲೇ ನೀವು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ನ ಮಾಡ್ಕೊಂಡು ಸೊ ಯಾವ ರೂಟಿಗೆ ಬೇಕು ಅಂತ ಹೇಳಿ ನೀವು ಬುಕಿಂಗ್ ನ ಮಾಡ್ಕೊಂಡ್ರೆ ಆ ರೂಟಿಗೆ ಡೈರೆಕ್ಟ್ ಆಗಿ ಗಾಡಿನ ಕಳಿಸ್ಕೊಡ್ತೀವಿ. ಸೊ ಈಗ ದಾವಣಗೆರೆ, ಚಿತ್ರದುರ್ಗ, ಹರಿಹರ, ಸೊ ಆ ಕಡೆ ಬಿಜಾಪುರ ಈ ತರ ನೀವೇನೋ ಬುಕಿಂಗ್ ಮಾಡ್ಕೋತೀರಾ ಅಂದ್ರೆ ನೀವು 200, 300, 500 ಈ ತರ ಗಿಡಗಳನ್ನ ತಗೊಳ್ತೀರಾ, ಅಥವಾ 2-3 ಜನ ರೈತರುಗಳು ನೀವು ಮರ್ಜ್ ಮಾಡಿ ತಗೊಳ್ತೀರಾ ಅಂದ್ರೂ ಕೂಡ ನಾವು ನಿಮ್ಗೆ ಫ್ರೀ ಡೆಲಿವರಿ ಕೊಡೋ ಅಂತ ಪ್ರಯತ್ನ ಮಾಡ್ತಿದ್ವಿ. ಸೊ ಇದು ಗಿಡದ ರೇಟ್ ನೋಡಕ್ ಹೋದ್ರೆ ನಿಮ್ಗೆ ಸೊ ಈ ಗಿಡನ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಸೇರಿ ನಿಮ್ಗೆ ಸೊ ನಾವು ತಿಳಿಸ್ತಾ ಇದೀವಿ. ನೀವು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಪ್ರೈಸ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಮತ್ತೆ ಬುಕಿಂಗ್ ಯಾವ ತರ ಮಾಡ್ಕೋಬಹುದು ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ನಮಸ್ಕಾರ ಸ್ನೇಹಿತರೆ.